ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು. 2024-25ನೇ ಸಾಲಿಗೆ ಸಂಬಂಧಿಸಿದಂತೆ ಟೀಚರ್ ಟ್ರಾನ್ಸ್ಫರ್ಸ್ ಶಿಕ್ಷಕರ ವರ್ಗಾವಣೆಗೆ ಸಂಬಂಧಿಸಿದಂತೆ EDS ಶಿಕ್ಷಕ ಮಿತ್ರದಲ್ಲಿ ಇಲ್ಲಿ ವರ್ಗಾವಣೆಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಿದ್ದಾರೆ. ಸೊ ಆತ್ಮೀಯರೇ, ಈ ಒಂದು ಟೀಚರ್ ಟ್ರಾನ್ಸ್ಫರ್ಸ್ ಬಗ್ಗೆ ಒಂದಿಷ್ಟು ಸರಣಿ ವಿಡಿಯೋಗಳನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡ್ತೇವೆ. ಇಲ್ಲಿ ರಿಕ್ವೆಸ್ಟ್ ಟ್ರಾನ್ಸ್ಫರ್ಸ್ ಇರುತ್ತೆ, ಮ್ಯೂಚುವಲ್ ಟ್ರಾನ್ಸ್ಫರ್ ಇರುತ್ತೆ. ಸೊ ಇಲ್ಲಿ ಈ ಒಂದು ಟ್ರಾನ್ಸ್ಫರ್ಸ್ಗಳಿಗಾಗಿ ನಾವು ಯಾವ ರೀತಿ ಅಪ್ಲಿಕೇಶನ್ ಆಗಬೇಕು ಹಾಗೂ ಬಿಫೋರ್ ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ನಿಮ್ಮ ಡಾಟಾದಲ್ಲಿ ಏನಾದರೂ ವ್ಯತ್ಯಾಸ ಆಗಿದ್ರೆ, ನಿಮ್ಮ ಒಂದು ಮಾಹಿತಿಗಳಲ್ಲಿ ಏನಾದರೂ ತಪ್ಪಾಗಿದ್ದರೆ ಅದನ್ನು ಸರಿಪಡಿಸ್ಕೊಳ್ಬೇಕಾಗತ್ತೆ. ಸರಿಪಡಿಸ್ಕೊಂಡ ನಂತರ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು. ಅದರ್ವೈಸ್ ನೇರವಾಗಿ ನೀವು ಅದೇ ರೀತಿ ನೀವು ಅರ್ಜಿಯನ್ನು ಸಲ್ಲಿಸಿದರೆ ನಿಮ್ಮ ಒಂದು ಟ್ರಾನ್ಸ್ಫರ್ಸ್ ಟೈಮ್ನಲ್ಲಿ ಏನಾಗುತ್ತೆ, ನಿಮ್ಮ ಒಂದು ಟ್ರಾನ್ಸ್ಫರ್ಸ್ ರಿಜೆಕ್ಟ್ ಆಗುತ್ತೆ ಅಥವಾ ಅವಕಾಶ ಕೂಡ ಕಲ್ಪಿಸೋದಿಲ್ಲ. ಬನ್ನಿ ನೋಡ್ತಾ ಹೋಗೋಣ. ಅದರ ಜೊತೆಯಲ್ಲಿ ಟೀಚರ್ ಟ್ರಾನ್ಸ್ಫರ್ ಗೈಡ್ಲೈನ್ಸ್ ಏನಿದೆ, ಟೀಚರ್ ಟ್ರಾನ್ಸ್ಫರ್ ಆ್ಯಕ್ಟ್ ಏನಿದೆ, ಅಂದರೆ ಪ್ರಿಯಾರಿಟಿ ಇರ್ಬೋದು, ಎಕ್ಸೆಪ್ಷನ್ಸ್ ಇರ್ಬೋದು, ಮ್ಯೂಚುವಲ್ ಟ್ರಾನ್ಸ್ಫರ್ಸ್ ಇರ್ಬೋದು, ವಿತಿನ್ ಯೂನಿಟು, ಔಟ್ ಆಫ್ ಡಿವಿಷನ್ ಬಂದಾಗ ಏನೆಲ್ಲ ರೂಲ್ಸ್ ಇದೆ ಆ ಆ್ಯಕ್ಟನ್ನು ಕೂಡ ಕಂಪ್ಲೀಟ್ ಆಗಿರುವಂಥ ಡಿಸ್ಕಷನ್ ಮಾಡ್ತೀವಿ. ಯಾಕಂದರೆ ಸಾಕಷ್ಟು ಶಿಕ್ಷಕರಲ್ಲಿ ಒಂದಿಷ್ಟು ಸಂದೇಹ ಕೂಡ ಇರ್ತದೆ. ಸ್ನೇಹಿತರೆ, ಬನ್ನಿ ನೋಡ್ತಾ ಹೋಗೋಣ. ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ನಾವು ಈ ಒಂದು ಆನ್ಲೈನ್ ಅಪ್ಲಿಕೇಶನ್ ಬಗ್ಗೆ ನೋಡ್ತಾ ಹೋಗೋಣ. ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ನೆಲ್ಲ ಒಂದು ಸಾರಿ ಗೂಗಲ್ ಸರ್ಚ್ ಇಂಜಿನ್ ಓಪನ್ ಮಾಡಿ EDS ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಆಗ EDS ಲಾಗಿನ್ ಅಂತ ಸರ್ಚ್ ರಿಸಲ್ಟ್ ಬರುತ್ತೆ. ಆಗ ನಿಮಗೆ ಇಲ್ಲಿ EDS ಎಂಪ್ಲಾಯ್ ಡಾಟಾ ಸಿಸ್ಟಮಿನ ಒಂದು ಸ್ಕ್ರೀನ್ ಬರುತ್ತೆ. ಇಲ್ಲಿ ನಿಮಗೆ ಎಂಪ್ಲಾಯ್ ಇದೆ, ಆಫೀಸ್ ಇದೆ, ಸ್ಕೂಲ್ ಇದೆ. ಸೊ ಆದ್ಮೇಲೆ ನೀವು ಟ್ರಾನ್ಸ್ಫರ್ಗಾಗಿ ಅಪ್ಲಿಕೇಶನ್ ಆಗಬೇಕಾದಾಗ ಎಂಪ್ಲಾಯ್ ಎಂಬ ಆಪ್ಷನ್ಸನ್ನು ಕ್ಲಿಕ್ ಮಾಡಿ ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಇದರಲ್ಲಿ ಎಂಟ್ರಿ ಮಾಡಬೇಕು. ಯೂಸರ್ ನೇಮ್ ನಿಮ್ಮ ಒಂದು KJD ನಂಬರ್ ಆಗಿರುತ್ತೆ, ಫಸ್ಟ್ KJD ನಂಬರ್. ಪಾಸ್ವರ್ಡ್ ನಿಮ್ಮ ಹತ್ರ ಇರುತ್ತೆ. ಅದರ್ವೈಸ್ ಕೆಳಗಡೆ ಫಾರ್ಗೆಟ್ ಪಾಸ್ವರ್ಡ್ ಅಂತ ನೀವು ಕ್ಲಿಕ್ ಮಾಡಿ ಪಾಸ್ವರ್ಡನ್ನು ನೀವು ಎಕ್ಸೆಸ್ ಕೂಡ ಮಾಡ್ಬೋದು. ಸೊ ಈ ಒಂದು ಯೂಸರ್ ನೇಮ್ ಪಾಸ್ವರ್ಡನ್ನು ಹಾಕ್ಕೊಂಡು ನೀವು ಲಾಗಿನನ್ನು ಆಗಬೇಕು. ಸೊ ಈ ರೀತಿ ಲಾಗಿನ್ ಆದಾಗ ಇದು ನಿಮ್ಮ ಎಂಪ್ಲಾಯ್ ಡಾಟಾ ಸಿಸ್ಟಮ್ ಕರ್ನಾಟಕದ ಒಂದು ಎಂಪ್ಲಾಯ್ ಲಾಗಿನ್ ಆಗಿದೆ. ಸೊ ಆದ್ಮೇಲೆ ಇಲ್ಲಿ ನಾನು ಈ ವಿಡಿಯೋದಲ್ಲಿ ನಾನು ವಿಶೇಷವಾಗಿ ಇಲ್ಲಿ ಮ್ಯೂಚುವಲ್ ಟ್ರಾನ್ಸ್ಫರ್ಸ್ಗಾಗಿ ಯಾವ ರೀತಿ ಅಪ್ಲಿಕೇಶನ್ ಆಗಬೇಕು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗೂ ಮುಂದಿನ ವಿಡಿಯೋದಲ್ಲಿ ನಾವು ಟೀಚರ್ ಟ್ರಾನ್ಸ್ಫರ್ ಆ್ಯಕ್ಟ್ ಏನಿದೆ ಆ ಒಂದು ಆ್ಯಕ್ಟನ್ನು ಡಿಸ್ಕಷನ್ ಮಾಡ್ತೀವಿ. ಸೊ ಬನ್ನಿ ನೋಡ್ತಾ ಹೋಗೋಣ. ಇದು ಎಂಪ್ಲಾಯ್ ಡಾಟಾ ಸಿಸ್ಟಮ್ ಕರ್ನಾಟಕದ ಒಂದು ಲಾಗಿನ್ ಆದ ಕೂಡಲೇ ನೀವೇನು ಮಾಡ್ತೀರಿ ಅಂದರೆ ಇಲ್ಲಿ ಸಾಕಷ್ಟು ಒಂದು ರಿಕ್ವೆಸ್ಟ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಇದೆ. ಸೊ ಆದ್ಮೇಲೆ ಕೆಲವರು ಇಲ್ಲಿ ಕೇಳ್ತಾ ಇರ್ಬೋದು, ಸರ್ ಫಸ್ಟಿಗೆ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಮಾಡಿ ಆಮೇಲೆ ಮ್ಯೂಚುವಲ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಎಕ್ಸ್ಪ್ಲೇನ್ ಮಾಡಿ ಅನ್ಬೋದು. ಆದರೆ ಸದ್ಯಕ್ಕೆ ನಾವು ರಿಕ್ವೆಸ್ಟ್ ಟ್ರಾನ್ಸ್ಫರ್ಗಾಗಿ ಅರ್ಜಿಯನ್ನು ಸಲ್ಲಿಸಬೇಕಾದಾಗ ಒಂದಿಷ್ಟು ಸರ್ವರ್ ಇಶ್ಯೂ ಆಗ್ತಾಯಿದೆ. ಅದಕ್ಕಾಗಿ ಏನಂದರೆ ಹಳೆ ಲಾಸ್ಟ್ ಟೈಮ್ ನಾವು ಟೀಚರ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಹಾಕಿದ್ವಲ್ಲ ಅದೇ ಒಂದು ಅಪ್ಲಿಕೇಶನ್ ಡಿಸ್ಪ್ಲೇ ಆಗ್ತಾಯಿದೆ. ಈ ಒಂದು 1 or 2 ಅವರ್ಸ್ನಲ್ಲಿ ಈ ಒಂದು ಟೆಕ್ನಿಕಲ್ ಎರರ್ ರಿಸಾಲ್ವ್ ಮಾಡ್ತಾರೆ. ಅಲ್ಲಿವರೆಗೆ ನಾನು ಇಲ್ಲಿ ಮ್ಯೂಚುವಲ್ ಟ್ರಾನ್ಸ್ಫರ್ಸ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ನಾನು ರಿಕ್ವೆಸ್ಟ್ ಟ್ರಾನ್ಸ್ಫರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಬನ್ನಿ ನೋಡ್ತಾ ಹೋಗೋಣ. ಇಲ್ಲಿ 5ನೇ ಆಪ್ಷನ್ಸ್ ಇದೆ, 5th ಆಪ್ಷನ್ಸು ಮ್ಯೂಚುವಲ್ ಟೀಚರ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಅಂತ. ಸೊ ಆದ್ಮೇಲೆ ಮ್ಯೂಚುವಲ್ ಟೀಚರ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಅಂತ ಬಂದಾಗ ಇಲ್ಲಿ ನಿಮ್ಮ ಒಂದು ಬೇಸಿಕ್ ಡೀಟೇಲ್ಸ್ ಬರುತ್ತೆ. ಬೇಸಿಕ್ ಡೀಟೇಲ್ಸ್ನಲ್ಲಿ KJD ನಂಬರು, ನೇಮ್ ಆಫ್ ದ ಟೀಚರು, ಡೇಟ್ ಆಫ್ ಬರ್ತು, ಜೆಂಡರ್ ಇದೆ, ಪ್ರೆಸೆಂಟ್ ವರ್ಕಿಂಗ್ ಸ್ಕೂಲ್ ಇದೆ, ಡೆಸಿಗ್ನೇಷನ್ನು, ಟೀಚಿಂಗ್ ಸಬ್ಜೆಕ್ಟ್ ಇದೆ, ಡೇಟ್ ಆಫ್ ಎಂಟ್ರಿ ಇಂಟು ಸರ್ವಿಸ್ ಇದೆ, ಡೇಟ್ ಆಫ್ ಎಂಟ್ರಿ ಇಂಟು ಪ್ರೆಸೆಂಟ್ ಸ್ಕೂಲ್ ಇದೆ, ಪ್ರೊಬೇಷನ್ ಪೀರಿಯಡ್ ಡಿಕ್ಲೇರೇಷನ್ ಡೇಟ್ ಇದೆ. ಸೊ ಇಷ್ಟು ಇನ್ಫಾರ್ಮೇಷನ್ ಇದೆ. ನೀವು ಇದನ್ನು ನೋಡ್ಕೋಬೇಕು. ನೋಡ್ಕೊಂಡ್ಮೇಲೆ ಅಲ್ಲಿ ಏನಾದರೂ ತಪ್ಪಾಗಿತ್ತು ಅಂದರೆ ನೀವು ಟ್ರಾನ್ಸ್ಫರ್ಗಾಗಿ ಇನ್ನೂ ಅರ್ಜಿಯನ್ನು ಸಲ್ಲಿಸಬೇಡಿ. ನೇರವಾಗಿ ನಿಮ್ಮ DDO ಅಂತ ಬಂದಾಗ ಪ್ರೈಮರಿ ಆಗಿದ್ದಲ್ಲಿ BO ಆಗ್ತಾರೆ, ಹೈಸ್ಕೂಲ್ ಆಗಿದ್ದಲ್ಲಿ ನಿಮ್ಮ ಶಾಲೆಯ ಮುಖ್ಯ ಗುರುಗಳಲ್ಲಿ EDS ಲಾಗಿನ್ ಇರುತ್ತೆ. ಸೊ ಆ ಒಂದು EDS ಲಾಗಿನ್ ಒಳಗಡೆ ನೀವು ಈ ಬೇಸಿಕ್ ಇನ್ಫಾರ್ಮೇಷನ್ ಏನಾದರೂ ತಪ್ಪಾಗಿದ್ದರೆ ಅಲ್ಲಿ ನೀವು ಸರಿ ಮಾಡಲಿಕ್ಕೆ ಅವಕಾಶ ಇದೆ. ಇಲ್ಲಿ ಎಂಪ್ಲಾಯ್ ಲಾಗಿನ್ನಲ್ಲಿ ಸರಿ ಮಾಡಲಿಕ್ಕೆ ಅವಕಾಶ ಇಲ್ಲ. ಸೊ ಟ್ರಾನ್ಸ್ಫರ್ ರಿಕ್ವೆಸ್ಟೆಡ್ ಫಾರ್ ಅಂತ ಇದೆ. ಇಲ್ಲಿ ವಿತಿನ್ ಡಿಸ್ಟಿಕ್ಕು, ಔಟ್ ಆಫ್ ಡಿಸ್ಟಿಕ್, ವಿತಿನ್ ಡಿವಿಷನ್. ಎಕ್ಸಾಂಪಲ್ ಆಗಿ ಹೇಳ್ತೀನಿ, ಔಟ್ ಆಫ್ ಡಿಸ್ಟಿಕ್ಕು, ವಿತಿನ್ ಡಿವಿಷನ್. ಬೆಳಗಾವಿ ಡಿವಿಷನ್ ಅಂದಾಗ ಬಿಜಾಪುರನಿಂದ ಬಾಗಲಕೋಟೆಗೆ ಹೋಗುವಂಥದ್ದು. ಸೊ ಇದು ಡಿವಿಷನ್ ಬೆಳಗಾವಿ ಆಗುತ್ತೆ. ಇಲ್ಲಿ ವಿತಿನ್ ಔಟ್ ಆಫ್ ಡಿಸ್ಟಿಕ್ಕು, ವಿತಿನ್ ಡಿವಿಷನ್ ಆಗುತ್ತೆ. ವಿತಿನ್ ಡಿಸ್ಟಿಕ್ ಅಂದರೆ ಬೆಳಗಾವಿನಿಂದ ಬೆಳಗಾವಿನ ಒಳಗಡೆ ತೆಗೆದುಕೊಳ್ಳುವಂಥದ್ದು. ಇನ್ನು ಔಟ್ಸೈಡ್ ದ ಡಿವಿಷನ್ ಅಂದರೆ ಈಗ ಬೆಂಗಳೂರಿನಿಂದ ಬೆಳಗಾವಿಗೆ ಬರುವಂಥದ್ದು. ಬೆಂಗಳೂರು ಡಿವಿಷನ್ ಬೇರೆ, ಬೆಳಗಾವಿ ಇದೆ. ಸೊ ಅಲ್ಲಿಂದ ಡಿವಿಷನ್ ಟು ಡಿವಿಷನ್ ಬರೋದಕ್ಕೆ ಆಪ್ಷನ್ಸ್ ಇದೆ. ಸೊ ನಾನು ಎಕ್ಸಾಂಪಲ್ ಆಗಿ ವಿತಿನ್ ಡಿಸ್ಟಿಕ್ ಅಂತ ತೆಗೆದುಕೊಂಡು ನಾನು ಏನು ಮಾಡ್ತೀನಿ, ಮುಂದೆ ಹೋಗ್ತೇನೆ. ಸೊ ಮುಂದೆ ಏನು ಮಾಡಬೇಕು, ಯಾವ ಶಿಕ್ಷಕರೊಂದಿಗೆ ನೀವು ಮ್ಯೂಚುವಲ್ ಟ್ರಾನ್ಸ್ಫರ್ಸನ್ನು ಪಡೀಲಿಕ್ಕೆ ಇಷ್ಟಪಡ್ತಾ ಇದ್ದೀರಿ ಅವರ ಒಂದು KJD ನಂಬರನ್ನು ನಾವು ಏನು ಮಾಡಬೇಕು, ಎಂಟ್ರಿಯನ್ನು ಮಾಡಿ ಜಸ್ಟ್ ಹೊರಗಡೆ ಕ್ಲಿಕ್ ಮಾಡಿದಾಗ ಸದರಿ ಎಂಪ್ಲಾಯರ್ ಅವರ ಸಮಗ್ರ ಮಾಹಿತಿ ಇಲ್ಲಿ ಬರ್ತದೆ. ಸೊ ಬಂದಾಗ ಇಲ್ಲಿ ಏನಾಗುತ್ತೆ, ಇಲ್ಲಿ ಡಿಕ್ಲೇರೇಷನ್ ಇದೆ ಕೆಳಗಡೆ.
ಏನಂದರೆ ಐ ಹಿಯರ್ ಬೈ ಡಿಕ್ಲೇರ್ ದಟ್ ಇನ್ಫಾರ್ಮೇಷನ್ ಗಿವನ್ ಇನ್ ದಿಸ್ ಅಪ್ಲಿಕೇಶನ್ ಈಸ್ ಟ್ರೂ ಟು ದ ಬೆಸ್ಟ್ ಆಫ್ ಮೈ ನಾಲೆಜ್. ಇನ್ ಕೇಸ್ ಎನಿ ಇನ್ಫಾರ್ಮೇಷನ್ ಗಿವ್ಸ್ ಇನ್ ದ ಅಪ್ಲಿಕೇಶನ್ ಪ್ರೂವ್ ಟು ಬಿ ಫಾಲ್ಸ್ ಆರ್ ಇನ್ಕರೆಕ್ಟ್ ಐ ಶಾಲ್ ಬಿ ರೆಸ್ಪಾನ್ಸಿಬಲ್ ಅಂತ ಒಂದಿದೆ. ಪಕ್ಕದಲ್ಲಿರುವಂಥ ಬಾಕ್ಸ್ನಲ್ಲಿ ಅದನ್ನು ಕ್ಲಿಕ್ ಮಾಡಿ. ಐ ಆಲ್ಸೋ ಡಿಕ್ಲೇರ್ ದಟ್ ಇಫ್ ಎನಿ ಇನ್ಫಾರ್ಮೇಷನ್ ಪ್ರೊವೈಡೆಡ್ ಬೈ ಮೀ ಈಸ್ ಫೌಂಡ್ ಫಾಲ್ಸ್ ಮೈ ಅಪ್ಲಿಕೇಶನ್ ಮೇ ಬಿ ರಿಜೆಕ್ಟೆಡ್ ಅಂತ ಇದೆ. ಎರಡನ್ನೂ ನೀವು ಸೆಲೆಕ್ಟ್ ಮಾಡಿ ನೀವು ಸಬ್ಮಿಟನ್ನು ಕೊಟ್ಟಿದ್ದೆ ಆದಲ್ಲಿ ನಿಮ್ಮ ಒಂದು ಮ್ಯೂಚುವಲ್ ಟ್ರಾನ್ಸ್ಫರ್ಗಾಗಿ ಅಪ್ಲಿಕೇಶನ್ನು ಸಲ್ಲಿಕೆ ಆಗ್ತದೆ. ಸೊ ಮ್ಯೂಚುವಲ್ ಟ್ರಾನ್ಸ್ಫರ್ಸ್ ಅಂತ ಬಂದಾಗ ಇಬ್ಬರು ಎಂಪ್ಲಾಯೀಸ್ ಅವರ ಸರ್ವಿಸ್ ಸರ್ಟಿಫಿಕೇಟು, ಆಯಾ ಶಾಲೆಯ ಸರ್ವಿಸ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಮತ್ತು ಆಮೇಲೆ ಸ್ಯಾಲರಿ ಸ್ಲಿಪ್ ಕೂಡ ಇಲ್ಲಿ ಬೇಕಾಗ್ತದೆ. ಇದು ವೈಲ್ ಗೋಯಿಂಗ್ ಟು ದ ಕೌನ್ಸಿಲಿಂಗ್. ಸೊ ಈ ರೀತಿ ನೀವು ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಮುಖಾಂತರ ಮ್ಯೂಚುವಲ್ಗಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ಬನ್ನಿ ಆದ್ಮೇಲೆ ಮುಂದಿನ ಒಂದು ವೀಡಿಯೋದಲ್ಲಿ ರಿಕ್ವೆಸ್ಟ್ ಟ್ರಾನ್ಸ್ಫರ್ಗಾಗಿ ಯಾವ ರೀತಿ ಅಪ್ಲಿಕೇಶನ್ ಸಲ್ಲಿಸಬೇಕು ಅದನ್ನು ಮುಂದಿನ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇವೆ. ಹಾಗೂ ಅದರ ಮುಂದಿನ ವೀಡಿಯೋದಲ್ಲಿ ಟೀಚರ್ ಟ್ರಾನ್ಸ್ಫರ್ ಆ್ಯಕ್ಟನ್ನು ನಾವು ಡಿಸ್ಕಷನ್ ಮಾಡ್ತೇವೆ. ಈ ಒಂದು ವೀಡಿಯೋ ನೀವು ಉಪಯೋಗವಾಗ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಜೈ ಹಿಂದ್, ವಂದೇ ಮಾತರಂ.